ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತು ತಂದೂರಿ ರೊಟ್ಟಿನ ಹೋಟೆಲ್ ಸ್ಟೈಲಲ್ಲಿ ಮನೆಯಲ್ಲೇ ಈಸಿಯಾಗಿ ಹೆಂಗೆ ಮಾಡೋದು ಹೇಳಿ ಹೇಳ್ಕೊಡ್ತಾ ಇದ್ದೆ. ಇವತ್ತೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದದ್ದಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇಂಪಾರ್ಟೆಂಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಆತ. ನಾನು ಜಾಸ್ತಿ ವೀಡಿಯೋನ ಮಾಡಲೆ ನನಗೆ ಹೆಲ್ಪ್ ಆಗ್ತು. ಇವಾಗ ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಎಂಥದ್ದು ಹೇಳಿ ನೋಡ್ಕೊಂಬಪ್ಪ ಬನ್ನಿ. ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಎಣ್ಣೆ, ಉಪ್ಪು, ಸಕ್ಕರೆ, ಹಾಲು, ಮೊಸರು, ಸೋಡಾ, ಕೊತ್ತಂಬರಿ ಸೊಪ್ಪು, ಕರಿಯಳು. ಇದಿಷ್ಟು ಐಟಮು ರೆಡಿ ಇದ್ದರೆ ತಂದೂರಿ ರೊಟ್ಟಿನ ನಮಗೆ ಈಸಿಯಾಗಿ ಪಟ ಹೇಳಿ ಮಾಡ್ಕೊಳ್ಳೋಕು. ಆದರೆ ಇಂಪಾರ್ಟೆಂಟ್ ಅಂದರೆ ನಾನು ಯಾವ ಸ್ಟೆಪ್ನ ಫಾಲೋ ಮಾಡಿದ್ನೋ ಅದೇ ಸ್ಟೆಪ್ನ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಫಾಲೋ ಮಾಡಿದ್ರೆ ಮಾತ್ರ ಸಖತ್ ಟೇಸ್ಟಿಯಾಗಿ ತಂದೂರಿ ರೊಟ್ಟಿ ಮನೇಲೇ ರೆಡಿ ಆಗ್ತು. ನಾನಿವಾಗ 1 ಕಪ್ಪು ಮೈದಾ ಹಿಟ್ಟು, 2 ಕಪ್ಪು ಗೋಧಿ ಹಿಟ್ಟನ್ನ ಹಾಕತ್ತಾ ಇದ್ದೆ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಎಣ್ಣೆ, ನೋಡಿ ಇಷ್ಟು ಎಣ್ಣೆನ ಹಾಕತ್ತಾ ಇದ್ದೆ. ಹಾಗೆ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಮತ್ತು ಮೊಸರು. ಸಕ್ಕರೆ ಹಾಕೋದಂತಕ್ಕೆ ಅಂದರೆ ಅದು ಕಲರು ಅಷ್ಟು ಚೆನ್ನಾಗಿ ಬತ್ತು. ಅದಕ್ಕೆ ಒಂದು ಸ್ವಲ್ಪ ಸೋಡಾ, ಇದಿಷ್ಟನ್ನು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋ ಫಸ್ಟ್ ಒಂದು ಸಾರಿ. ನೋಡಿ ಈ ಥರ ಮಿಕ್ಸ್ ಮಾಡಾದ ನಂತರ ತಣ್ಣಗಾದ ಹಾಲು, ಅಂದರೆ ನಾವೇನು ಬಿಸಿ ಮಾಡಿದ ಬಿಸಿ ಹಾಲೇನೂ ಅಲ್ಲ, ತಣ್ಣಗಾಗಿದ್ದು 1 ಗ್ಲಾಸ್ ಹಾಲನ್ನ ಹಾಕಿ ಮತ್ತೆ ಚೆಂದ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೆ. ನೋಡಿ ಈ ಥರ. ನಾನು ಇದಕ್ಕೆ ಯಾವುದೇ ನೀರನ್ನ ಹಾಕ್ತಾಯಿಲ್ಲ, ಬರೀ ಹಾಲು ಮೊಸರಲ್ಲೇ ಕಲಸಿಡ್ತಾಯಿದ್ದೆ. ನೋಡಿ ಈ ಥರ ಚೆಂದ ಮಾಡಿ ಮಿಕ್ಸ್ ನೋಡಿ ಈ ಥರ. ಇಷ್ಟು ಸಾಫ್ಟಾಗಿರೋ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಜಾಸ್ತಿ. ಈ ಥರ ಮಿಕ್ಸ್ ಮಾಡಿ ಮೇಲಿಂದ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಒಂದು ಸಲ ಮಿಕ್ಸ್ ಮಾಡಿ ಮೇಲಿಂದ ಒಂದು ಪ್ಲೇಟ್ನ ಮುಚ್ಚಿ ಒನ್ ಅವರ್ 1 ತಾಸಾದ್ರೂ ಅದು ಮ್ಯಾರಿನೇಟ್ ಆವಾಗ ಅದು ಸಖತ್ ಟೇಸ್ಟಿಯಾಗಿ ರೊಟ್ಟಿ ಬತ್ತು ಆತ. ನಿಮ್ಗೆ ಅರ್ಜೆಂಟ್ ಏನಾದರೂ ಇದ್ದು ಅಂದರೆ ಒಂದು ಅರ್ಧ ಗಂಟೆ, ಮಿನಿಮಮ್ ಅರ್ಧ ಗಂಟೆ ಆದ್ರೂ ಅದು ನೆನೆಯಲ್ಲೇ ಇವಾಗ ನಾನು ಅದನ್ನು ಓವೆನ್ ಒಳಗಡೆ ಇಡ್ತಾಯಿದ್ದೆ. ಹಾಗಂತ ಓವೆನ್ನ ಸ್ಟಾರ್ಟ್ ಮಾಡ್ತಾಯಿಲ್ಲ, ಜಸ್ಟ್ ಓವೆನ್ ಒಳಗಡೆ ಅದು ಗಾಳಿ ಓಡಾಡದೇ ಇರೋ ಪ್ಲೇಸಲ್ಲಿ ಇರಲಿ ಹೇಳೋ ರೀಸನ್ಗೆ. ನೋಡಿ ಇವಾಗ ನಾನು 1 ಅವರ್ ಬಿಟ್ಟ ನಂತರ ಇಷ್ಟು ಸಾಫ್ಟಾಗಿ ಹಿಟ್ಟು ರೆಡಿ ಆಯಿತು. ಹಿಟ್ಟು ನೋಡ್ತಾ ಇದ್ರೆ ನಿಮ್ಗೆ ಅಂದಾಜಾಗಿರ್ತು ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿರ್ತು ಅಲ್ಲ. ನೋಡಿ ಇಷ್ಟು ಚೆನ್ನಾಗಿ ಸಾಫ್ಟಾಗಿ ರೆಡಿ ಆಯಿತು. ಇವಾಗ ನಾನು ತವನ ಬಿಸಿ ಹಪ್ಪಳೆಲ್ಲ ಇಟ್ಕೊಂಡೆ, ಅಂದರೆ ಹ್ಯಾಂಡಲಿದ್ದು ತವನ ತಗೊಳ್ಳತ್ತ. ಯಾಕೆಂದರೆ ಅದು ಉಲ್ಟಾ ಮಾಡಿ ಸುಡೋದಿರ್ತು. ಸೊ ಆವಾಗ ಅದು ಬಿದ್ದು ಹಪ್ಪಳಾಗ ಅಲ್ಲ, ಹಿಡ್ಕೊಂಡು ನಮಗೆ ತಿರ್ಸ್ಲೆ ಈಸಿ ಆಗೋ ಹೇಳೋದು ಇದನ್ಗೆ ಹ್ಯಾಂಡಲಿದ್ದು ತವನ ತಗೊಳ್ಳಿ. ನಾನಿವಾಗ ಸ್ವಲ್ಪ ಮೈದಾ ಹಿಟ್ಟನ್ನ ತಗೊಂಡು ಅದರಲ್ಲಿ ಇವಾಗ ಉಂಡೆನ ಮಾಡಿ ಸ್ವಲ್ಪ ಡಿಪ್ ಮಾಡಿ ಈ ಥರ ಲಟ್ಸ್ಕೊತಾ ಇದ್ದೆ. ನಾನು ಗ್ಯಾಸ್ ಕಟ್ಟನ್ನು ಕ್ಲೀನಾಗಿ ಒರೆಸ್ಕೊಂಡು ಅಲ್ಲೇ ಮಾಡ್ತಾಯಿದ್ದೆ. ನೋಡಿ ಈ ಥರ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳೋಕು. ಏನು ರೌಂಡೇ ಬರೋ ಆ ಥರ ಏನಿಲ್ಲ, ಯಾವ ಶೇಪಲ್ಲಿದ್ರೂ ನಡೀತು ಆತ. ತವ ಬಿಸಿಯಾಗಿದೆ ಹೇಳಿ ಚೆಕ್ ಮಾಡ್ಕೊತಾ ಇರಿ. ತವ ಫುಲ್ ಬಿಸಿಯಾಗಿರ. ಇವಾಗ ಅದ್ರ ಮೇಲುಗಡೆ ಸ್ವಲ್ಪ ಕರಿ ಎಳ್ಳನ್ನ ಹಾಕ್ತಾಯಿದ್ದೆ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದೆರಡನ್ನೂ ಹಾಕಿ ಮತ್ತೆ 1-2 ಸಾರಿ ಲಟ್ಸ್ಕೊಳ್ಳೋ ಈ ಥರ. ಕಾರಣ ಅಷ್ಟೇ, ಅದಕ್ಕೆ ಅಂಟ್ಕೊಳ್ಳೋ ಹೇಳೋ ರೀಸನ್ಗೆ. ಇಲ್ಲಾಂದರೆ ನಾವು ಸುಡೋ ಟೈಮಿಗೆ ಬಿದ್ದೋಗಿರ್ತಲ್ಲ, ಅದಕ್ಕೆ ಅದನ್ನು ಸ್ವಲ್ಪ ಲಟ್ಸ್ಕೊಂಡಾದ ನಂತರ ಒಂದು ಸ್ವಲ್ಪ ನೀರು ತಗೊಂಡೆ. ಆ ನೀರನ್ನ ಇವಾಗ ಏನು ಕರಿ ಎಳ್ಳೆಲ್ಲ ಹಾಕಿದ್ವು ಅದ್ರ ಅಪೋಸಿಟ್ ಸೈಡಲ್ಲಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋ. ಆ ನೀರನ್ನ ಸ್ಪ್ರೆಡ್ ಮಾಡಿದ ಭಾಗನ ತವಾದ್ಮೇಲೆ ಈ ಥರ ಹಾಕೋ. ತವಕ್ಕೆ ಚೆಂದ ಮಾಡಿ ಅಂಟ್ಕೊಳ್ಳೋ. ಇಲ್ಲಾಂದರೆ ರೊಟೇಷನ್ ಮಾಡಿ ನಾವು ಸುಡೋ ಟೈಮಿಗೆ ರೊಟ್ಟಿ ಬಿದ್ದೋಗ್ಬಿಡ್ತು. ಅದು ಹಪ್ಪಳಾಗೋ ಕಾರಣಕ್ಕೆ ತವಕ್ಕೆ ಎಣ್ಣೆ ಏನು ಹಚ್ಚೋದು ಬೇಡ ಆತ. ಅದು ಡ್ರೈಯೇ ಇರಲಿ, ಯಾವುದೇ ಕಾರಣಕ್ಕೂ ಎಣ್ಣೆನ ಹಚ್ಚಿದ್ರೆ ಅದು ತವಕ್ಕೆ ಅಂಟ್ಕತ್ಲೆ. ಸೊ ಎಣ್ಣೆನ ಹಚ್ಚೋದಂಥದ್ದು ಬೇಡ. ಈ ಥರ ಒಂದು ಸೈಡು ಬಿಸಿ ಆಗ್ತಾ ಇದ್ದಂಗೆ ಅಲ್ಲಿ ಒಂದು ಸೈಡ್ ಬೆಂದು ಬರ್ತಾ ಇದ್ದಂಗೆ ಇದನ್ನು ಇವಾಗ ತವನ ಉಲ್ಟಾ ಮಾಡಿ ಈ ಥರ ಸುಡ. ಇವಾಗ ಎಷ್ಟು ಚಂದ ಕಲರ್ ಬಂದು ಇವಾಗ ನಾನು ಸ್ವಲ್ಪ ಬೆಣ್ಣೆನ ಹಾಕತ್ತಾ ಇದ್ದೆ. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕೊಳ್ಳೋಕ್ಕೂ, ಇಲ್ಲಾಂದರೆ ಬಿಡಬೇಕು. ನೋಡಿ ಈ ಥರ ಚಂದ ಮಾಡಿ ಸ್ಪ್ರೆಡ್ ಮಾಡಿ ತೆಗೆದ್ರೆ ರೊಟ್ಟಿ ರೆಡಿ. ನೋಡಿ ಇವಾಗ ನಾನು ಅದ್ರ ಜೊತೆ ಪನ್ನೀರ್ ಕಾಜು ಮಸಾಲಾನ ಮಾಡಿದ್ದೆ. ಅದನ್ನು ಗ್ರೇವಿನ ಅದು ಹೆಂಗೆ ಮಾಡೋದು ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೆ ಆತ. ಇವಾಗ ನೀವು ಮನೇಲಿ ಟ್ರೈ ಮಾಡಿ ಹೆಂಗಿದ್ದು ಹೇಳಿ ನನಗೆ ಕಮೆಂಟ್ ಮಾಡಿ. ಮನೆಯಲ್ಲೆಲ್ಲ ಇಷ್ಟಪಟ್ಟು ತಿಂಬೋ ಥರ ರೆಡಿ ಆಗ್ತಾ ಆತ. ಥ್ಯಾಂಕ್ ಯು. ಇಷ್ಟೊತ್ತವರೆಗೆ ನಾನು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲರಿಗೂ.